ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಇನ್ನೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಕನ್ನಡಕ್ಕೆ ನಿಮಗೆ ಇನ್ನೂ 4 TTSನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ಕನ್ನಡ ಮಾತ್ರವಲ್ಲದೆ ಇದು ಮಲ್ಟಿಲಿಂಗ್ವಲ್ TTS ಆಗಿದೆ. ಎಷ್ಟು ನ್ಯಾಚುರಲ್ ಆಗಿದೆ ಅಂತಂದ್ರೆ ಈ ವಾಯ್ಸ್ಗಳು ತುಂಬಾ ಚೆನ್ನಾಗಿದಾವೆ ಫ್ರೆಂಡ್ಸ್. ಇಲ್ಲಿ ಇನ್ನೊಂದು ಖುಷಿ ಸಮಾಚಾರ ಏನಪ್ಪಾ ಅಂತಂದ್ರೆ ಈ ಮಲ್ಟಿಲಿಂಗ್ವಲ್ TTSಗಳು ನಮ್ಮ NVDA ಸ್ಕ್ರೀನ್ ರೀಡರ್, ಜಾಸ್ ಮತ್ತು ನರೇಟರ್ಗಳಲ್ಲಿ ಬಳಸ್ಕೋಬಹುದು. ತುಂಬಾ ನ್ಯಾಚುರಲ್ ಆಗಿದೆ, ಬಹಳ ಚೆನ್ನಾಗಿದೆ ಫ್ರೆಂಡ್ಸ್ ವಾಯ್ಸ್ಗಳು. ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ಇಂದಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಮೊದಲನೇದಾಗಿ ಈ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋದು ಯಾವ ರೀತಿ ಮತ್ತೆ ವಾಯ್ಸ್ಗಳನ್ನ ಕನ್ಫಿಗರ್ ಮಾಡೋದು ಯಾವ ರೀತಿ ಅಂತ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಈ ಸಾಫ್ಟ್ವೇರ್ ಮತ್ತೆ ಪ್ಯಾಕೇಜ್ ಫೈಲ್ಗಳು ಬೇಕಾಗಿದ್ದಲ್ಲಿ ನಮ್ಮ ಅಫಿಷಿಯಲ್ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಡೌನ್ಲೋಡ್ ಫೋಲ್ಡರ್ನ ಓಪನ್ ಮಾಡ್ತಾ ಇದ್ದೀನಿ. Sagar location Sagar items view list D desktop D documents 4 of 14 D downloads 5 of 14. ಓಕೆ ಫ್ರೆಂಡ್ಸ್, ಇವಾಗ ಡೌನ್ಲೋಡ್ ಫೋಲ್ಡರ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡೋದ್ರ ಮೂಲಕ ಇದನ್ನ ಓಪನ್ ಮಾಡ್ತಾ ಇದ್ದೀನಿ. Items view list Natural Voice SAPI Adapter x86x64 not selected 1 of 2. ಓಕೆ ಫ್ರೆಂಡ್ಸ್, ಇಲ್ಲಿ ಒಟ್ಟು 2 ಫೈಲ್ಗಳಿದೆ. ಇದು 2 ಜಿಪ್ ಫೈಲ್ ಇದೆ. ನಾನು ನಿಮಗೆ ಒಂದೊಂದಾಗಿ ಜಿಪ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಇನ್ಸ್ಟಾಲ್ ಮತ್ತೆ ಕನ್ಫಿಗರ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಈಗ ಮೊದಲನೇದಾಗಿ ನಾನು ಈ ಫೈಲ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space selected. ಸೊ ಇವಾಗ ನಾನು ಇದ್ರ ಮೇಲೆ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Open O1 of 31. Open in new tab B. Open in new win. Pin to quick. Open with media. Add to favorite. Extract all. T8 of 31. ಓಕೆ ಫ್ರೆಂಡ್ಸ್, ಇಲ್ಲಿ ಎಕ್ಸ್ಟ್ರಾಕ್ಟ್ ಆಲ್ ಅಂತ ಇದೆ. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Down. Extract compressed, zipped, folders. Files will be extracted to this folder. Edit all plus F selected C. User Sagar downloads Natural Voice SAPI Adapter x86x64. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Browse. Button Alt plus R. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Show extracted files when complete checkbox checked Alt plus H. ಸೊ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Extract button completes the wizard Alt plus E. ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Pressed. 23% complete. Copying 34 items from Natural Voice SAPI Adapter x86x64 to Natural Voice SAPI Adapter x86x64. Natural Voice SAPI Adapter x86x64. Item. ಓಕೆ ಫ್ರೆಂಡ್ಸ್, ಈಗ ನಾನು ಒಂದ್ಸತಿ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡೋಣ ಇವಾಗ ಫೈಲ್ ಫೋಲ್ಡರ್ Date ಯಾವುದು created ನೋಡೋಣ. 6 Date modified. Type edit file folder. ಓಕೆ ಫ್ರೆಂಡ್ಸ್, ಫೈಲ್ ಫೋಲ್ಡರ್ ನನಗೆ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. x80 x64 1 of 5. ಓಕೆ ಫ್ರೆಂಡ್ಸ್, ಇವಾಗ ಈ ಫೋಲ್ಡರ್ ಓಪನ್ ಆದ ನಂತರ ಇಲ್ಲಿ ನಮ್ಗೆ ಒಟ್ಟು 5 ಫೈಲ್ ಇದೆ. ಈ 5 ಫೈಲ್ ಅಲ್ಲಿ ನಮಗೆ ಯಾವ್ದು ಬೇಡ. ಇಲ್ಲಿ ಇನ್ಸ್ಟಾಲರ್ ಅಂತ ಇದೆಯಲ್ಲ, ಇದೊಂದು ಇದ್ರೆ ಸಾಕು. ಸೊ ಇಲ್ಲಿ ಬೇರೆ ಯಾವ ಫೈಲ್ಗಳನ್ನ ಡಿಲೀಟ್ ಮಾಡಕ್ ಹೋಗಬೇಡಿ. ನಾನು ಇವಾಗ ಫೋಕಸ್ ಚೆಕ್ ಮಾಡ್ತಾ ಇದ್ದೀನಿ. ನೋಡೋಣ, ಇಲ್ಲಿದೆ Installer list item focused selected 3 of 5. ಓಕೆ, ಇನ್ಸ್ಟಾಲರ್ ಮೇಲೆ ಈಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Window dialog. Windows Defender Smart Screen window. Windows protected your PC grouping. Windows protected your PC. Microsoft Defender Smart Screen prevented an unrecognized app from starting. Running this app might put your PC at risk. More info. Document. ಸೊ ಫ್ರೆಂಡ್ಸ್, ಇಲ್ಲಿ ಜಾಸ್ತಿ ಗಾಬರಿ ಆಗೋದೇನು ಬೇಡ. ನಾನೀಗ ಮತ್ತೆ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. More info link. Don't run button. Windows protected your PC. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Windows protected your more info link. ಮೋರ್ ಇನ್ಫೋ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Windows protected your run anyway button. Windows protected your PC. ಸೊ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ರನ್ ಎನಿವೇ. ಇದರ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Natural Voice SAPI Adapter Installer dialog not installed. 64-bit not installed. Voice enumerator settings grouping. Include narrator natural voices checkbox checked Alt plus N. ಫ್ರೆಂಡ್ಸ್, ಇಲ್ಲಿ ಗಮನಿಸಬೇಕಾದ ಅಂಶ ಇದೆ. ಏನಪ್ಪಾ ಅಂತಂದ್ರೆ ಇನ್ಸ್ಟಾಲ್ ಮಾಡುವಾಗ 64 ಬಿಟ್ ಮತ್ತೆ 32 ಬಿಟ್ ಎರಡನ್ನೂ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನಾನೀಗ ಇಲ್ಲಿ ಇನ್ಸರ್ಟ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫೋಕಸ್ ಮಾಡೋಣ, ಇಲ್ಲಿದೆ Include narrator natural voices checkbox focus checked Alt plus N. ಸೊ ಕೇಳಿಸ್ಕೊಂಡ್ರಲ್ಲ, ಇನ್ಕ್ಲೂಡಿಂಗ್ ನರೇಟರ್ ನ್ಯಾಚುರಲ್ ವಾಯ್ಸ್ ಚೆಕ್ ಬಾಕ್ಸ್ ಚೆಕ್ ಆಗಿದೆ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Include Microsoft Edge online voices checkbox checked Alt plus E. ಸೊ ಫ್ರೆಂಡ್ಸ್, ನಿಮಗೆಲ್ಲ ಆನ್ಲೈನ್ ಎಡ್ಜ್ ವಾಯ್ಸ್ ಗೊತ್ತೇ ಇದೆ. ಇವಾಗೇನು ನಾವು ನ್ಯಾಚುರಲ್ ಆಗಿ ಇಂಗ್ಲಿಷ್, ಕನ್ನಡ ಮತ್ತೆ ಹಿಂದಿ ಭಾಷೆಗಳಿಗೆ ಯೂಸ್ ಮಾಡ್ತೀವಲ್ಲ, ಆ ವಾಯ್ಸ್ಗಳು ಕೂಡ ಇಲ್ಲಿ ನಮಗೆ ಸಿಗುತ್ತೆ. ಸೊ ಇವೆಲ್ಲ ಆನ್ಲೈನು. ಸೊ ಮತ್ತೆ ನಾನೀಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಚೆಕ್ ಬಾಕ್ಸ್ ಚೆಕ್ ಆಗೇ ಇದೆ. Current display language and in English, US, radio button checked Alt plus D. ಸೊ ಇದು ಹಾಗೆ ಇರಲಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Close button. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. About button Alt plus A. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Installation status grouping 32-bit. Install button Alt plus I. ಓಕೆ ಫ್ರೆಂಡ್ಸ್, ಇಲ್ಲಿ ನಾವು
ಒನ್ ಬೈ ಒನ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಮೊದಲು 32 ಬಿಟ್ ಇನ್ಸ್ಟಾಲ್ ಮಾಡಬೇಕು. ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Natural Voice SAPI Adapter Installer dialog installation completed. Note that if you move this program's folder elsewhere afterwards, you'll have to reinstall this program before it can work. OK button. ಓಕೆ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Natural Voice SAPI Adapter Installer dialog installed v0.1.0. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Uninstall button Alt plus U. Install button Alt plus S. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಇದು ಇನ್ಸ್ಟಾಲ್. ಇದು ಯಾವ್ದಪ್ಪ ಅಂತಂದ್ರೆ 64 ಬಿಟ್. ಮತ್ತೆ ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Natural Voice SAPI Adapter Installer dialog installation completed. Note that if you move this program's folder elsewhere afterwards, you'll have to reinstall this program before it can work. OK button. ಓಕೆ ಫ್ರೆಂಡ್ಸ್, ಇವಾಗ ಎರಡು ಇನ್ಸ್ಟಾಲ್ ಆಯಿತು. ನಾನೀಗ ಓಕೆ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Natural Voice SAPI Adapter Installer dialog installed v0.1. ನಾನು ಇವಾಗ ಆಲ್ಟ್ F4 ಕೀ ಪ್ರೆಸ್ ಮಾಡೋದ್ರ ಮೂಲಕ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ SAPI 4 ನ್ಯಾಚುರಲ್ ವಾಯ್ಸ್ ಅಡಾಪ್ಟರ್ ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಗಿದೆ. ನಾನು ಇವಾಗ ಮತ್ತೆ ಡೌನ್ ಅರ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ಜಿಪ್ ಇದೆ. ಸೊ ಈ ಜಿಪ್ ಅಲ್ಲಿ ಏನಿದೆಯಪ್ಪ ಅಂತಂದ್ರೆ ಎಲ್ಲಾ ವಾಯ್ಸ್ಗಳ ಡೇಟಾ ಫೈಲ್ಗಳು ಇದೆ. ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಏನಪ್ಪಾ ಅಂತಂದ್ರೆ, ನೀವು SAPI 5 x86 ಮತ್ತು x64 ಇನ್ಸ್ಟಾಲ್ ಮಾಡಿದ ನಂತರ ಈ ವಾಯ್ಸ್ ಡೇಟಾನ ನೀವು ಎಕ್ಸ್ಟ್ರಾಕ್ಟ್ ನ ಎಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. C:, D:, ಎಲ್ಲಿ ಬೇಕಾದ್ರೂ ಮಾಡ್ಕೋಬಹುದು, ನಿಮ್ ಇಷ್ಟ. ಸೊ ನಾನು ಇಲ್ಲಿ ಡಿಫಾಲ್ಟ್ ಆಗಿ ಇಲ್ಲೇ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ. ಇಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ನೀವು ಈ ಎಕ್ಸ್ಟ್ರಾಕ್ಟ್ ಆಗಿರ್ತಕ್ಕಂಥ ಜಿಪ್ ಫೈಲ್ ನೀವು ಬೇರೆ ಕಡೆ ಮೂವ್ ಮಾಡ್ಕೊಂಡ್ರೆ ಅಥವಾ ಕಟ್ ಮಾಡ್ಕೊಂಡ್ರೆ ಮತ್ತೆ ಇನ್ಸ್ಟಾಲರ್ ಅಂತ ಏನಿದೆಯಲ್ಲ ಅಡಾಪ್ಟರ್ ಫೋಲ್ಡರ್ ಅಲ್ಲಿ, ಅದನ್ನ ಮತ್ತೆ ನೀವು ರೀಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಅವಾಗ ಮತ್ತೆ ಕನ್ಫಿಗರ್ ಆಗುತ್ತೆ. ಓಕೆ, ಸೊ ಇವಾಗ ನಾನು ಮತ್ತೆ ಇಲ್ಲಿ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Natural Voice SAPI Adapter 0.13 of 3. Type compressed zip. ಸೊ ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಇದು ಕೂಡ ಒಂದು ಜಿಪ್ ಫೈಲ್. ನಾನೀಗ ಇದನ್ನ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡೋದ್ರ ಮೂಲಕ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. Context menu. Open it. Pin to quick. Open with. Add to fit. Extract all. T8 of 31. ಸೊ ಎಕ್ಸ್ಟ್ರಾಕ್ಟ್ ಆಲ್, ನಾನು ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Extract compressed zipped folders. Files will be extracted. ಮತ್ತೆ ನನಗೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ, ಎಕ್ಸ್ಟ್ರಾಕ್ಟ್ ಆಲ್ ಅಂತ ಸಿಗೋ ತನಕ. Browse. Show extracted. Extract button completes the wizard Alt plus E. ಫ್ರೆಂಡ್ಸ್, ಇವಾಗ ಎಕ್ಸ್ಟ್ರಾಕ್ಟ್ ಬಟನ್ ಅಂತಿದೆ. ನಾನು ಇವಾಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. 2% complete. Copying 1116 items from Natural Voice SAPI Adapter 0.1 to Natural Voice SAPI Adapter 0.1. 2% complete grouping. Pause the operation checkbox not checked read only. 3%. 3%. 13%. 13%. 23%. 23%. 34%. 34%. 44%. 45%. 59%. 6. Natural Voice SAPI Adapter 0. ಓಕೆ ಫ್ರೆಂಡ್ಸ್, ಇವಾಗ ಇದು ಸಕ್ಸಸ್ಫುಲ್ ಆಗಿ ಎಕ್ಸ್ಟ್ರಾಕ್ಟ್ ಆಗಿದೆ. ನಾನು ಇವಾಗ ಇದನ್ನ ಆಲ್ಟ್ F4 ಕೀ ಪ್ರೆಸ್ ಮಾಡೋದ್ರ ಮೂಲಕ ಈ ಫೋಲ್ಡರ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ಇಲ್ಲೇ ಹೀಗೆ ಇರಲಿ. ಓಕೆ ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಗಿದೆ. ನಾನು ಇವಾಗ ಸಿಂಥಸೈಸರ್ ಚೇಂಜ್ ಮಾಡ್ತಾ ಇದ್ದೀನಿ. ಸಿಂಥಸೈಸರ್ ಚೇಂಜ್ ಮಾಡೋದಕ್ಕೆ ಇನ್ಸರ್ಟ್ ಕಂಟ್ರೋಲ್ ಮತ್ತೆ S ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Select Synthesizer dialog. Synthesizer combo box neural voices collapsed Alt plus S. ಓಕೆ ಫ್ರೆಂಡ್ಸ್, ಇವಾಗ ನಾನು ಈ ಸಿಂಥಸೈಸರ್ ಅಲ್ಲಿ ಮೈಕ್ರೋಸಾಫ್ಟ್ ಸ್ಪೀಚ್ API ವರ್ಷನ್ 5 ಈ ಸಿಂಥಸೈಸರ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಇವಾಗ ಅಪ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Microsoft Speech API version 5. ಸೊ ಫ್ರೆಂಡ್ಸ್, ಇದು ಜಾಸ್ ಮತ್ತೆ NVIDIA ಎರಡರಲ್ಲೂ ಇದೇ ರೀತಿ ಇರುತ್ತೆ. ನಾನು ಇವಾಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಸಿಂಥಸೈಸರ್ ಚೇಂಜ್ ಆಗಿದೆ. ನೋಡಿ, ಈಗ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Pane dragging. ಸೊ ಫ್ರೆಂಡ್ಸ್, ಡಿಫಾಲ್ಟ್ ಆಗಿ ಈ ವಾಯ್ಸ್ ಬರುತ್ತೆ. ಇದನ್ನ ಈಗ ನಾವು ಚೇಂಜ್ ಮಾಡೋದಕ್ಕೆ NVIDIA ವಾಯ್ಸ್ ಸೆಟ್ಟಿಂಗ್ಸ್ ನ ಓಪನ್ ಮಾಡೋಣ. ವಾಯ್ಸ್ ಸೆಟ್ಟಿಂಗ್ಸ್ ಓಪನ್ ಮಾಡೋದಕ್ಕೆ ಇನ್ಸರ್ಟ್ ಕಂಟ್ರೋಲ್ ಮತ್ತೆ V ಪ್ರೆಸ್ ಮಾಡ್ತಾ ಇದ್ದೀನಿ. NVDA settings, speech, normal configuration, dialogue. Speech property page, synthesizer grouping, edit read only multi-line Microsoft Speech API version 5. ನಾನು ಮತ್ತೆ ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Change. ಮತ್ತೆ ಟ್ಯಾಬ್ ಕೀ Button ಪ್ರೆಸ್ Alt ಮಾಡ್ತಾ plus ಇದ್ದೀನಿ. 8, voice, combo box Microsoft David desktop, English, United States, collapsed Alt plus V. ಓಕೆ ಫ್ರೆಂಡ್ಸ್, ನಾನು ಇವಾಗ ಇಲ್ಲಿ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡೋಣ ವಾಯ್ಸ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ. Voice, combo box Microsoft Zero desktop, English, United States, focused collapsed Alt plus V. ಸೊ ಫ್ರೆಂಡ್ಸ್, ಇವಾಗ ನೀವೇನು ಕೇಳಿಸ್ಕೊತಾ ಇದ್ದೀರಲ್ಲ, ಇದು ಡಿಫಾಲ್ಟ್ ವಾಯ್ಸ್ಗಳು. ನಾನು ಮತ್ತೆ ಇವಾಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Microsoft Ava Multilingual Online Natural, English, United States. ಸೊ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇಲ್ಲಿಂದಾನೇ ನಮಗೆ ಸ್ಟಾರ್ಟ್ ಆಗೋದು ಆನ್ಲೈನ್ ವಾಯ್ಸ್ಗಳು. ಸೊ ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Microsoft Andrew Multilingual Online, Natural, English, United States.
ಫ್ರೆಂಡ್ಸ್, ನೀವು ಕೇಳಿಸ್ಕೊತಾ ಇದ್ದೀರಾ, ಎಲ್ಲ ವಾಯ್ಸ್ ಹೆಸರು ಹೇಳಿದ ನಂತರ ಮಲ್ಟಿಲಿಂಗ್ವಲ್ ಅಂತ ಹೇಳ್ತಾ ಇದೆ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ಈ ವಾಯ್ಸ್ನ ನಾವು ಇಟ್ಕೊಂಡು ಯಾವುದೇ ಭಾಷೆ ಟೆಕ್ಸ್ಟನ್ನು ನಾವು ಓದ್ಕೋಬಹುದು. ಉದಾಹರಣೆಗೆ ಇಂಗ್ಲಿಷ್ ಜೊತೆಗೆ ಹಿಂದಿ ಇತ್ತು, ಕನ್ನಡ ಇತ್ತು, ಅಥವಾ ತೆಲುಗು, ತಮಿಳು ಯಾವುದೇ ಇದ್ರೂ ಕೂಡ ಆಟೋಮೆಟಿಕ್ ಆಗಿ ಲ್ಯಾಂಗ್ವೇಜ್ ಸ್ವಿಚ್ ಆಗುತ್ತೆ. ಸೊ ಇದು ಯಾವ ಥರಪ್ಪ ಅಂದರೆ ಆಟೋ TTS ಥರ ವರ್ಕ್ ಆಗುತ್ತೆ. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Microsoft Emma Multilingual Online Natural English United States. ಸೊ ಫ್ರೆಂಡ್ಸ್, ಈ ವಾಯ್ಸ್ ತುಂಬಾ ಚೆನ್ನಾಗಿದೆ ಅಲ್ವಾ? ಸೊ ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Rate Slider 50 Alt plus R. ನೋಡಿ, ರೇಟ್ 50 ಇದೆ. ಮತ್ತೆ ನನಗೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Pitch Slider 50 Alt plus P. ಸೊ ಪಿಚ್ ಮತ್ತೆ ಸ್ಪೀಡು, ವಾಲ್ಯೂಮ್. ಸೊ ಇಲ್ಲಿ ವಾಲ್ಯೂಮ್ ಕೂಡ ಕೊಟ್ಟಿದ್ದಾರೆ. ನಾನು ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Volume Slider 100 Alt plus O. ಓಕೆ ಫ್ರೆಂಡ್ಸ್, ಇಲ್ಲಿ ಯಾವ ರೀತಿ ಬೇಕೋ ಆ ರೀತಿ ನೀವು ಕನ್ಫಿಗರ್ ಮಾಡ್ಕೊಳ್ಳಿ. ಡಿಫಾಲ್ಟ್ ಆಗಿ ಹಾಗೆ ಇದ್ರೆ ಹಾಗೆ ಇರಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Automatic language switching when supported. Checkbox checked. ಸೊ ಫ್ರೆಂಡ್ಸ್, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಅಂತ ಸಿಗೋ ತನಕ. Function trust include delayed capital say cap beep for cap use spell modes of okay button. ಓಕೆ ಫ್ರೆಂಡ್ಸ್, ಈಗ ಓಕೆ ಮೇಲೆ ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ವಾಯ್ಸ್ ಎಲ್ಲ ಇನ್ಸ್ಟಾಲ್ ಆಗಿ ಕನ್ಫಿಗರ್ ಆಗಿದೆ. ಇಲ್ಲಿ ನನ್ನ ಹತ್ರದ್ದು ಟೆಕ್ಸ್ಟ್ ಫೈಲ್ಸ್ ಇದೆ. ನಾನು ನಿಮಗೆ ಅದನ್ನ ಓಪನ್ ಮಾಡಿ ಓದಿಸಿ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಇದೆ. ಏನಪ್ಪಾ ಅಂತಂದ್ರೆ, ನಿಮ್ಮ ಲ್ಯಾಪ್ಟಾಪ್ 8GB ರ್ಯಾಮ್ ಗಿಂತ ಕಮ್ಮಿ ಇದ್ರೆ ಅಥವಾ i3 ಪ್ರೊಸೆಸರ್ ಗಿಂತ ಕಮ್ಮಿ ಇದ್ರೆ ಸ್ವಲ್ಪ ರೆಸ್ಪಾನ್ಸ್ ಸ್ವಲ್ಪ ಸ್ಲೋ ಇರುತ್ತೆ ಫ್ರೆಂಡ್ಸ್, ಅಷ್ಟೇ, ಮತ್ತೇನಿಲ್ಲ. ಹಾಗೆ ಇನ್ನೊಂದೇನಪ್ಪ ಅಂದ್ರೆ ಟೈಪಿಂಗ್ ಮಾಡುವಾಗ ಕೂಡ ಸ್ವಲ್ಪ ನಿಮಗೆ ಸ್ಲೋ ಅಂತ ಅನಿಸ್ಬೋದು. ಸೊ ಅದಕ್ಕೇನಪ್ಪ ಅಂತಂದ್ರೆ ಮಿನಿಮಮ್ ಕೋರ್ i3 ಅಥವಾ ಕೋರ್ 7 ಅಥವಾ 8GB 16GB ರ್ಯಾಮ್ ಇದ್ರೆ ಬೆಟರ್, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸೊ ಈಗ ನಾನು ನಿಮಗೆ ಟೆಕ್ಸ್ಟ್ ಅನ್ನ ಓದಿಸಿ ತೋರಿಸ್ತೀನಿ, ಕೇಳಿಸ್ಕೊಳ್ಳಿ. ಪ್ರತಿ ಚಿತ್ರಕ್ಕೆ 50 ಕೋಟಿ ಅಥವಾ 100 ಕೋಟಿ ಪಡೆಯುವ ಈ ಸಿನಿಮಾ ನಟನಟಿಯರು ಏನು ಮಾಡುತ್ತಾರೆ ಎಂಬುದು ನನಗೆ ಅರ್ಥವಾಗಲಿಲ್ಲ. ಉನ್ನತ ವಿಜ್ಞಾನಿಗಳು, ವೈದ್ಯರು, ಇಂಜಿನಿಯರ್ಗಳು, ಪ್ರಾಧ್ಯಾಪಕರು, ಅಧಿಕಾರಿಗಳು ಮುಂತಾದವರು ವರ್ಷಕ್ಕೆ 10 ಲಕ್ಷದಿಂದ 20 ಲಕ್ಷ ರೂಪಾಯಿಗಳನ್ನು ಪಡೆಯುವ ನಮ್ಮ ದೇಶದಲ್ಲಿ ಚಲನಚಿತ್ರ ನಟನೊಬ್ಬ ವರ್ಷಕ್ಕೆ 10 ಕೋಟಿಯಿಂದ 100 ಕೋಟಿ ರೂಪಾಯಿಗಳನ್ನು ಗಳಿಸುತ್ತಾನೆ. ಅಷ್ಟಕ್ಕೂ ಅವನು ಏನು ಮಾಡುತ್ತಾನೆ? ದೇಶದ ಅಭಿವೃದ್ಧಿಯಲ್ಲಿ ಅವರ ಕೊಡುಗೆ ಏನು? ಅಷ್ಟಕ್ಕೂ ಆತ ಕೇವಲ ಒಂದೇ ವರ್ಷದಲ್ಲಿ ಇಷ್ಟು ದುಡ್ಡು ಗಳಿಸಿ ಏನು ಮಾಡುತ್ತಾನೆ? ದೇಶದ ಅಗ್ರಮಾನ್ಯ ವಿಜ್ಞಾನಿಗೆ 100 ಕೋಟಿ ಗಳಿಸಲು ಒಂದು ಜನ್ಮ ಸಾಲುವುದಿಲ್ಲ. ಇಂದು ದೇಶದ ಹೊಸ ಪೀಳಿಗೆಯನ್ನು ಆಕರ್ಷಿಸಿರುವ 3 ಕ್ಷೇತ್ರಗಳೆಂದರೆ ಸಿನಿಮಾ, ಕ್ರಿಕೆಟ್ ಮತ್ತು ರಾಜಕೀಯ. ಈ 3 ಕ್ಷೇತ್ರಗಳಿಗೆ ಸೇರಿದವರ ಗಳಿಕೆ ಮತ್ತು ಪ್ರತಿಷ್ಠೆ ಎಲ್ಲ ಮಿತಿಗಳನ್ನು ಮೀರಿದೆ. ಈ 3 ಕ್ಷೇತ್ರಗಳು ಆಧುನಿಕ ಯುವಕರ ಆದರ್ಶಗಳಾಗಿವೆ. ಆದರೆ ಅವರ ವಿಶ್ವಾಸಾರ್ಹತೆ ಪ್ರಸ್ತುತ ಪ್ರಶ್ನಾರ್ಹವಾಗಿದೆ. ಹಾಗಾಗಿ ದೇಶಕ್ಕೆ, ಸಮಾಜಕ್ಕೆ ಇವರಿಂದೇನೂ ಉಪಯೋಗವಿಲ್ಲ. ಪ್ರತಿ ಚಿತ್ರಕ್ಕೆ 50 ಕೋಟಿ ಅಥವಾ 100 ಕೋಟಿ ಪಡೆಯುವ ಈ ಸಿನಿಮಾ ನಟನಟಿಯರು ಏನು ಮಾಡುತ್ತಾರೆ ಎಂಬುದು ನನಗೆ ಅರ್ಥವಾಗಲಿಲ್ಲ. ಉನ್ನತ ವಿಜ್ಞಾನಿಗಳು, ವೈದ್ಯರು, ಇಂಜಿನಿಯರ್ಗಳು, ಪ್ರಾಧ್ಯಾಪಕರು, ಅಧಿಕಾರಿಗಳು ಮುಂತಾದವರು ವರ್ಷಕ್ಕೆ 10 ಲಕ್ಷದಿಂದ 20 ಲಕ್ಷ ರೂಪಾಯಿಗಳನ್ನು ಪಡೆಯುವ ನಮ್ಮ ದೇಶದಲ್ಲಿ ಚಲನಚಿತ್ರ ನಟನೊಬ್ಬ ವರ್ಷಕ್ಕೆ 10 ಕೋಟಿಯಿಂದ 100 ಕೋಟಿ ರೂಪಾಯಿಗಳನ್ನು ಗಳಿಸುತ್ತಾನೆ. ಅಷ್ಟಕ್ಕೂ ಅವನು ಏನು ಮಾಡುತ್ತಾನೆ? ದೇಶದ ಅಭಿವೃದ್ಧಿಯಲ್ಲಿ ಅವರ ಕೊಡುಗೆ ಏನು? ಅಷ್ಟಕ್ಕೂ ಆತ ಕೇವಲ ಒಂದೇ ವರ್ಷದಲ್ಲಿ ಇಷ್ಟು ದುಡ್ಡು ಗಳಿಸಿ ಏನು ಮಾಡುತ್ತಾನೆ? ದೇಶದ ಅಗ್ರಮಾನ್ಯ ವಿಜ್ಞಾನಿಗೆ 100 ಕೋಟಿ ಗಳಿಸಲು ಒಂದು ಜನ್ಮ ಸಾಲುವುದಿಲ್ಲ. ಇಂದು ದೇಶದ ಹೊಸ ಪೀಳಿಗೆಯನ್ನು ಆಕರ್ಷಿಸಿರುವ 3 ಕ್ಷೇತ್ರಗಳೆಂದರೆ ಸಿನಿಮಾ, ಕ್ರಿಕೆಟ್ ಮತ್ತು ರಾಜಕೀಯ. ಈ 3 ಕ್ಷೇತ್ರಗಳಿಗೆ ಸೇರಿದವರ ಗಳಿಕೆ ಮತ್ತು ಪ್ರತಿಷ್ಠೆ ಎಲ್ಲ ಮಿತಿಗಳನ್ನು ಮೀರಿದೆ. ಈ 3 ಕ್ಷೇತ್ರಗಳು ಆಧುನಿಕ ಯುವಕರ ಆದರ್ಶಗಳಾಗಿವೆ. ಆದರೆ ಅವರ ವಿಶ್ವಾಸಾರ್ಹತೆ ಪ್ರಸ್ತುತ ಪ್ರಶ್ನಾರ್ಹವಾಗಿದೆ. ಹಾಗಾಗಿ ದೇಶಕ್ಕೆ, ಸಮಾಜಕ್ಕೆ ಇವರಿಂದೇನೂ ಉಪಯೋಗವಿಲ್ಲ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟ್ಯುಟೋರಿಯಲ್. ಈ ಟ್ಯುಟೋರಿಯಲ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.